ಮೊದಲೆಲ್ಲ ಸಾಧಕರು ಏನಿದ್ದಾರಲ್ಲ ಅಂದ್ರೆ ಈ ಮೊಬೈಲನ್ನ ಉಪಯೋಗ ಮಾಡದೇ ಇರುವಂತ ಜನರೇಷನ್. ಸುಮಾರು ಈಗ ನಾನು ಹಿಡ್ಕೊಂಡೆ ಹೇಳ್ಬೇಕಾದ್ರೆ ನಾವು ಕಲ್ತಿರ್ಬೇಕಾದ್ರೆ ಮೊಬೈಲ್ ಇರಲಿಲ್ಲ. ಹಿಂಗಾಗಿ ಡಿಸ್ಟ್ರಾಕ್ಷನ್ಸ್ ಬಹಳ ಕಡಿಮೆ ಇತ್ತು. ಓದೋದು, ಆಟ ಆಡೋದು, ಎಲ್ಲಾ ತರದ ಆಟಗಳನ್ನ ನಾವು ಆಡಿದೀವಿ. ಯಾವುದೂ ಒಂದು ಆಟನೂ ಬಿಟ್ಟಿಲ್ಲ. ಹೆಚ್ಚಾಗಿ ಹುಡುಗರಲ್ಲ, ಹುಡುಗಿಯರು ಆಡುವಂತ ಆಟಗಳನ್ನು ಕೂಡ ಆಡಿದ್ವಿ. ಯಾಕಂದ್ರೆ ಅಷ್ಟು ಟೈಮ್ ಇರ್ತಿತ್ತು, ಅಭ್ಯಾಸಕ್ಕೂ ಕೂಡ ಟೈಮ್ ಇರ್ತಿತ್ತು. ಬಟ್ ಇವಾಗಿನ ಜನರೇಷನ್ ಹೆಂಗಾಗಿದೆ ಅಂದ್ರೆ ಆಟದಿಂದ ವಂಚಿತರಾಗಿದ್ದಾರೆ. ಎಲ್ಲಿ ಆಟದಿಂದ ವಂಚಿತರಾಗಿದಾರಲ್ಲ ಅವ್ರು ಎಲ್ಲ ಶಕ್ತರಾಗಿಯೂ ಕೂಡ ಇಲ್ಲ. ಹೆಲ್ತ್ ಕೂಡ ಬಹಳಷ್ಟು ಅಪ್ಸೆಟ್ ಇದಾವ. ಅದಕ್ಕೆಲ್ಲ ಕಾರಣ ಅಂದ್ರೆ ದೈಹಿಕ ಕಸರತ್ತು ಅವ್ರಲ್ಲಿ ಒಟ್ಟೇ ಇಲ್ಲ. ಬೆಳಗ್ಗೆ ಎದ್ದ ಕೂಡಲೇ ಒಂದು ಟ್ಯೂಷನ್, ಆಮೇಲೆ ಅಲ್ಲಿಂದ ಸ್ಕೂಲ್ಗೆ ಹೋಗೋದು, ತಿರುಗಿ ಬಂದ ಕೂಡಲೇ ಮತ್ತೆ ಟ್ಯೂಷನ್. ಹೀಗಿರೋದ್ರಿಂದ ಅವರ ದೈಹಿಕ ಒಂದು ದೃಢತೆಯನ್ನ ಅವ್ರು ಹೊಂದಿಲ್ಲ. ಆಮೇಲೆ ಹೆಚ್ಚಾಗಿ ಈ ಬಳಕೆ ಏನದಲ್ಲ ಅದು ಶುರು ಆಗಿದ್ದು ಸ್ಕೂಲ್ದಿಂದನ ಅಂತ ಇವಾಗ. ಅಂದ್ರೆ ಇವಾಗ ಹೆಚ್ಚು ಡಿಪೆಂಡ್ ಆಗಿರೋದು. ಸಂತೋಷ್ ಸರ್ ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು, ಬೆಳಗ್ಗೆ ಎದ್ದು ಕೂಡಲೇ ಮೊಬೈಲ್ ಏನದಲ್ಲ ಅಲ್ಲಿಂದ ಶುರು ಆಗಿಬಿಡ್ತದೆ. ಸಾಮಾನ್ಯವಾಗಿ ಸ್ಕೂಲ್ ಕಾಲೇಜ್ನಲ್ಲಿ ಕೂಡ ಮೊದಲೆಲ್ಲ ಹೋಮ್ವರ್ಕ್ ನಾವು ನಮಗೆ ಹೋಮ್ವರ್ಕ್ ಕೊಡ್ತಿದ್ರಲ್ಲ, ಅದನ್ನ ಆಕ್ಚುಲಿ ನಾವು ಬರ್ಕೊಂಡು ಬರ್ತಿದ್ವಿ. ಬರ್ಕೊಂಡು ಬಂದು ಆಮೇಲೆ ಅದಕ್ಕೆ ಸಾಲ್ವ್ ಮಾಡಕ್ ಶುರು ಮಾಡ್ತಿದ್ವಿ. ಇವತ್ತು ಹೋಮ್ವರ್ಕ್ ಬರ್ಸೋದಿಲ್ಲ ಬುಕ್ನಲ್ಲಿ. ಹೀಗಾಗಿ ಮನೆಗೆ ಬಂದ ಕೂಡಲೇ ಫಸ್ಟ್ ಮಕ್ಕಳು, ಅತಿ ಸಣ್ಣ ಸಣ್ಣ ಮಕ್ಕಳು ಇದ್ರು ಕೂಡ ಅವ್ರು ಕೇಳ್ತಾರೆ, ಹೋಮ್ವರ್ಕ್ ಏನ್ ಕಳಿಸಿದಾರೆ ನೋಡ್ರಿ.